ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ಯಾವ ಜನ್ಮದ ಸಂಬಂಧನೋ ಏನೋ, ಒಂದೇ ಹೊಟ್ಟೆಲ್ ಹುಟ್ಲಿಲ್ಲ ಅಂತಂದ್ರು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೀವ್ ನನ್ನ ನೋಡ್ಕೋತಾ ಇದ್ದೀರಾ. ಎಷ್ಟೋ ಸಂದರ್ಭಗಳಲ್ಲಿ ಆ ದೇವ್ರೇ ನನ್ ಕೈ ಬಿಟ್ಬಿಟ್ಟಿದ್ದಾರೆ ಶಿವಕುಮಾರ್, ಆದ್ರೆ ನೀವ್ ಯಾವತ್ತೂ ನನ್ ಕೈ ಬಿಟ್ಟಿಲ್ಲ. ತುಂಬಾ ದೊಡ್ಡ ಮಾತು ಮೇಡಮ್. ನಿಮ್ಮ ಆಫೀಸ್ ಸೇರಿದ ಮೇಲೇನೆ ನಾನು ಮದುವೆ ಆಗಿರೋದು ಮೇಡಮ್. ಇವತ್ತಿನವರೆಗೂ ನನಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಮಕ್ಕಳಿಗಾಗ್ಲಿ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಎಲ್ಲ ನಿಮ್ ದಯೆ ಮೇಡಮ್. ನೀವಾಗ್ಲಿ ಹರಿಪ್ರಸಾದ್ ಸರ್ ಆಗ್ಲಿ ಯಾವತ್ತೂ ನನ್ನ ಹೊರಗಡೆ ಒಂಥರ ನೋಡೇ ಇಲ್ಲ. ಹಾಗೆ ನೋಡಿದ್ರೆ ನಾವು ಮಾಡ್ತಾ ಇರೋದು ಏನೂ ದೊಡ್ಡದಲ್ಲ ಮೇಡಮ್. ಎಷ್ಟೋ ಸಲ ಸಂಬಂಧಗಳ ಬಗ್ಗೆ ನಂಬಿಕೆನೆ ಕಳ್ಕೊಂಡಾಗ ನಿಮ್ಮಂತವ್ರೆ ಆ ನಂಬಿಕೆನ ಉಳಿಸೋದು. ಎಷ್ಟೋ ನೋವುಗಳ ಮಧ್ಯೆ ನೀವು ಜೊತೆಗಿರೋದೆ ಒಂದ್ ಸಮಾಧಾನ ಶಿವಕುಮಾರ್. ಅದು ಕೊಡಿ ಮೇಡಮ್, ಅದನ್ನ ರೆಡಿ ಮಾಡಿಸಿ ನಾಳೆ ಹಾಲಲ್ಲಿ ಫಿಕ್ಸ್ ಮಾಡ್ತೀನಿ. ಶಿವಕುಮಾರ್, ಹಾಗೆ ಇನ್ನೊಂದು ವಿಷಯ ಮರಿಬೇಡಿ. ನೆನಪಿದೆ ಮೇಡಮ್, ಭೈರವಿನ ಕರ್ಕೊಂಡು ಬರಬೇಕು ಅಷ್ಟೇ ತಾನೇ? ನೀವು ಬೆಳಿಗ್ಗೆ ರೆಡಿ ಆಗೋಕ್ಕೂ ಮುಂಚೆನೆ ಭೈರವಿ ಇಲ್ಲಿರ್ತಾಳೆ. ಸರಿ ಶಿವಕುಮಾರ್. ಮೇಡಮ್, ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಸುಮಿತ್ರಾ, ಕರ್ಕೊಂಡೋಗು. ಬನ್ನಿ ಮೇಡಮ್. ಮೇಡಮ್, ನಿಮ್ದು ಮತ್ತೆ ಶಿವಕುಮಾರ್ ಸರ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಹುಡುಗಿ ನೋಡಕ್ ಬಂದಾಗ ಅರೇಂಜ್ ಮ್ಯಾರೇಜೇ ಆಗಿತ್ತು. ತಾಳಿ ಕಟ್ಟೋ ಅಷ್ಟ್ರಲ್ಲಿ ಲವ್ ಮ್ಯಾರೇಜ್ ಆಗೋಯ್ತು. ನೀವು ತುಂಬಾ ಲಕ್ಕಿ ಮೇಡಮ್. ಶಿವಕುಮಾರ್ ಸರ್ ಅಂತ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ನಿಮ್ಗೆ. ಅವರು ಜೆಂಟಲ್ಮ್ಯಾನ್, ತುಂಬಾ ಸಾಫ್ಟು. ಮನೇಲೆಲ್ಲ ಹೇಗೆ? ಮನೇಲ್ ಕೂಡ ಸಾಫ್ಟೇನೆ, ಆದ್ರೆ ಒಂದೊಂದ್ಸಲ ಕೂಗಾಡ್ತಾರೆ. ಅದ್ರಲ್ಲೂ ಪ್ರೀತಿ ಇರುತ್ತೆ. ಏನೇ ಕೋಪ ಇದ್ರು 1-2 ನಿಮಿಷ ಅಷ್ಟೇ. ಅವ್ರನ್ನ ಮದ್ವೆ ಆಗ್ ಬಂದಾಗ ನನ್ಗಿನ್ನು 18 ವರ್ಷ. ಮದ್ವೆ ಸಂಸಾರ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ನಂಗ್ ಸರಿಯಾಗಿ ಅಡ್ಗೆ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ, ಮರ್ಯಾದೆ ಕೊಡ್ತಾರೆ. ಯಾರ ಹತ್ರನೂ ನನ್ನನ್ನ ಬಿಟ್ಕೊಡಲ್ಲ. ವೆರಿ ಗುಡ್. ಖುಷಿ ಆಗುತ್ತೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ. ಹೌದು, ಹೆಂಡತಿಗೆ ಒಳ್ಳೆ ಗಂಡ, ಮಕ್ಕಳಿಗೆ ಒಳ್ಳೆ ತಂದೆ, ಅಪ್ಪ ಅಮ್ಮಂಗೆ ಒಳ್ಳೆ ಮಗ, ಹಾಗೆ ನನಗೆ ಒಳ್ಳೆ ಅಣ್ಣ. ನಮ್ಮ ಆಫೀಸ್ಗೆ ಒಳ್ಳೆ ಮ್ಯಾನೇಜರ್. ಯಾವಾಗ್ಲೂ ಆಫೀಸಲ್ಲೇ ಇರ್ತಾರೆ. ಮನೆಗ್ ಲೇಟಾಗಿ ಬರ್ತಾರೆ ಅಂತ ನಮ್ಮನ್ನ ಬೈಕೋತಿದ್ರೇನೋ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಒಂದೊಂದ್ಸಲ ಬೇಜಾರಾಗುತ್ತೆ. ಅದು ಯಾವಾಗ ಗೊತ್ತಾ? ಸಂಬಂಧಿಕರ ಮದ್ವೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಆವತ್ತು ಲೇಟಾಗಿ ಬರ್ತಾರೆ. ಆವಾಗ ಒಂದ್ ಸ್ವಲ್ಪ ಬೇಜಾರಾಗತ್ತಷ್ಟೇ. ಸರಿಯಾದ ಟೈಮಿಗೆ ಮನೆಗ್ ಕಳ್ಸಕ್ ಆಗಲ್ವಾ, ಈ ಮೇಡಮ್ ಗೊತ್ತಾಗಲ್ವಾ ಅಂತ ನನ್ನ ಚೆನ್ನಾಗ್ ಬೈಕೋತಿದ್ರೇನೋ ಅಲ್ವಾ? ಇಲ್ಲ ಮೇಡಮ್, ನಿಮ್ಮನ್ ಬೈಕೊಳಕ್ಕಾಗತ್ತಾ? ಯಾವಾಗ್ಲೂ ಆ ಥರ ಆಗಲ್ವಲ್ಲ. ಎಲ್ಲೋ ಒಂದೊಂದ್ಸಲ ತಾನೇ ನಡೆಯುತ್ತೆ. ಭೈರವಿನೂ ನಿಮ್ ಜೊತೆನೆ ಬಂದಿದ್ರೆ ಚೆನ್ನಾಗಿರೋದು. ಜೊತೆಲೇ ಬರ್ತಾ ಇದ್ಲು, ಆದ್ರೆ ಅವಳ ಸಾಕ್ತಂದೆ ಮನೆಗ್ ಕಳ್ಸಿದಿನಲ್ಲ, ಸಡನ್ ಆಗಿ ಬಾ ಅಂತ ಹೇಳ್ದೆ. ಆದ್ರೆ ಬಸ್ ಸಿಗ್ಲಿಲ್ಲ, ಅದಕ್ಕೆ ಅವಳು ಬರಕ್ಕಾಗ್ಲಿಲ್ಲ. ಶಿವಕುಮಾರ್ ಅವರು ನಾಳೆ ಹೋಗಿ ಕರ್ಕೊಂಡ್ ಬರ್ತಾರೆ. ಸರಿ ಮೇಡಮ್, ಇಲ್ಲಿ ಮಲ್ಕೊಳ್ಳಿ. ಹೊಸ ಜಾಗ ಅಲ್ವಾ, ನಾನು ನಿಮ್ ಜೊತೆ ಮಲ್ಕೋತೀನಿ.
ಹಾರಿಕಾ? ವಿಷನಲ್ಲೇನೋ ನೋಡ್ದಂಗಿದೆ. ಏನ್ ವಿಷಯ? ಹೌದು ಆದಿಗುರು, ಈಗ ಶಿವಗಾಮಿಗೆ ಹೋಗೋದಕ್ಕೆ ಎಲ್ಲೂ ದಾರಿ ಇಲ್ಲ. ಉಳ್ಕೊಳ್ಳೋದಕ್ಕೆ ಗತಿ ಯಾರೂ ಇಲ್ಲ ಅನ್ಕೊಂಡಿದ್ದೆ. ಇನ್ನೇನ್ ಬೀದಿಗೆ ಬಿದ್ಲು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಈ ಶಿವಕುಮಾರ್ ಬಂದು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ. ಶಿವಗಾಮಿನ ತನ್ ಮನೆ ಕರ್ಕೊಂಡು ಹೋಗಿದ್ದಾನೆ. ಇಷ್ಟು ದಿವಸ ಅದ್ ಎಲ್ಲಿ ಹಾಳಾಗಿ ಹೋಗಿದ್ನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಅವನೇ ಒಂದು ಬಾಡಿಗೆ ಮನೆ ಮಾಡಿಕೊಟ್ಟಿದ್ದು. ಆ ಮನೆಯಿಂದನೇ ನಾವಿವಾಗ ಅವಳನ್ನ ಆಚೆ ಹಾಕಿರೋದು. ಬೇರೆ ಮನೆ ಮಾಡಿಕೊಟ್ರೆ ಹೀಗೆ ಆಗತ್ತೆ ಅಂತ ತನ್ ಮನೆ ಕರ್ಕೊಂಡು ಹೋಗಿದ್ದಾನೆ. ಈಗ ಶಿವಗಾಮಿ ಶಿವಕುಮಾರ್ ಮನೇಲಿದ್ದಾಳೆ. ಮೊದಲು ಆ ಶಿವಕುಮಾರ್ಗೊಂದು ಗತಿ ಕಾಣಿಸ್ಬೇಕು. ಪಾಂಚಾಲಿಗೆ ಶ್ರೀಕೃಷ್ಣ ಸಹಾಯ ಮಾಡಕ್ ಬಂದಂಗೆ ಶಿವಗಾಮಿ ಕಷ್ಟದಲ್ಲಿದ್ದಾಳೆ ಅಂದ್ರೆ ಸಾಕು, ಎಲ್ಲಿಂದಾದ್ರೂ ಬಂದ್ಬಿಡ್ತಾನೆ ಆ ಶಿವಕುಮಾರ್. ಹೌದು, ಶಿವಗಾಮಿನ ಶಿವಕುಮಾರ್ ಮನೆ ಕರ್ಕೊಂಡು ಹೋದಾಗ ಅವನ ಹೆಂಡತಿ ಏನು ಕೇಳಲಿಲ್ವಾ? ನಾನು ದಿವ್ಯ ದೃಷ್ಟಿಯಲ್ಲಿ ನೋಡಿದೆ. ಅವನು ಶಿವಗಾಮಿ ಮೇಲೆ ತುಂಬಾ ಪ್ರೀತಿ, ಗೌರವ, ಮರ್ಯಾದೆ ಇಟ್ಕೊಂಡಿದ್ದಾನೆ. ಅಂದ್ರೆ ಶಿವಗಾಮಿ ಸ್ವಲ್ಪ ದಿನ ಆರಾಮಾಗಿರ್ತಾಳೆ ಅಂತ ಆಯ್ತು. ಯಾಕೆ ನಗ್ತಾ ಇದೆಯಾ ಹಾರಿಕಾ? ನಾವ್ ಬಿಟ್ರು ಶಿವಗಾಮಿ ಹಣೆ ಬರಹ, ಅವಳ ಕರ್ಮ ಅವಳನ್ನ ಸುಮ್ನೆ ಬಿಡಲ್ಲ. ಶಿವಕುಮಾರ್ ಒಂದ್ ಮನೆಗೆ ಹೋಗಿದ್ದಾನೆ. ಈಗ ಅದೇ ಮನೆಗೆ ಆ ಶಿವಗಾಮಿನ್ನು ಕರ್ಕೊಂಡು ಹೋಗಿದ್ದಾನೆ. ಅವನ್ ಹೋಗಿರೋ ಮನೆ ದುಷ್ಟ ಶಕ್ತಿಗಳ ಕೂಪ.